ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಚಾಣಕ್ಯನ ಪ್ರಕಾರ ಹಣವು ವ್ಯಕ್ತಿಯ ಜೀವನವನ್ನು ಸರಳ ಮತ್ತು ಸುಲಭಗೊಳಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಶ್ರೀಮಂತನಾಗಲು ಇದೇ ಕಾರಣ. ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಚಾಣಕ್ಯ ಬಣ್ಣಿಸಿದ್ದಾನೆ. ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದಾಗ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಗೌರವವು ಹೆಚ್ಚಾಗುತ್ತದೆ. ಚಾಣಕ್ಯನು ಹಣವನ್ನು ಉಳಿಸುವ ಬಗ್ಗೆ ಕೆಲವು ಪ್ರಮುಖ ವಿಷಯಗಳನ್ನು ಹೇಳಿದ್ದಾನೆ. ಅದನ್ನು ನೀವು ತಿಳಿದುಕೊಳ್ಳಬೇಕು. ಚಾಣಕ್ಯನು ಹೇಳಿದ ಈ ತತ್ವಗಳನ್ನು ಅಳವಡಿಸಿಕೊಳ್ಳುವುದರಿಂದ ನೀವು ಶ್ರೀಮಂತರಾಗುವಿರಿ. ಖರ್ಚಿನ ಮೇಲೆ ನಿಯಂತ್ರಣ. ಆದಾಯಕ್ಕಿಂತ ಹೆಚ್ಚಿನ ಹಣವನ್ನು ಖರ್ಚು ಮಾಡಬಾರದು ಎಂದು ಚಾಣಕ್ಯ ತನ್ನ ಚಾಣಕ್ಯ ನೀತಿಯಲ್ಲಿ ಹೇಳಿದ್ದಾನೆ. ಅನವಶ್ಯಕ ವಸ್ತುಗಳಿಗೆ ಹಣ ಖರ್ಚು ಮಾಡುವವರು ಮುಂದೆ ಭವಿಷ್ಯದಲ್ಲಿ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಭವಿಷ್ಯದಲ್ಲಿ ಬರುವ ತೊಂದರೆಗಳನ್ನು ತಪ್ಪಿಸಲು ನೀವು ಬಯಸಿದರೆ ನಂತರ ಹಣವನ್ನು ಉಳಿಸಬೇಕು ಮತ್ತು ಹಣವನ್ನು ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಬಾರದು ಎಂದು ಹೇಳುತ್ತಾನೆ. ಕೆಟ್ಟ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡಬೇಡಿ. ಆಚಾರ್ಯ ಚಾಣಕ್ಯನು ತನ್ನ ನೀತಿಯಲ್ಲಿ ಹೇಳಿರುವಂತೆ ಹಣವು ಮನುಷ್ಯನ ಜೀವನದ ಪ್ರಮುಖ ಸಂಪನ್ಮೂಲವಾಗಿದೆ. ಇದು ಯಾವುದೇ ವ್ಯಕ್ತಿಯ ಜೀವನವನ್ನು ಬೇಕಾದರೂ ಸುಲಭಗೊಳಿಸಬಹುದು. ಆದ್ದರಿಂದ ಇದನ್ನು ಬಹಳ ಎಚ್ಚರಿಕೆಯಿಂದ ಬಳಸಬೇಕು. ಹಣದ ಬಳಕೆಯ ಬಗ್ಗೆ ಅರಿವಿಲ್ಲದವರು ಲಕ್ಷ್ಮೀದೇವಿಯ ಕೋಪವನ್ನು ಎದುರಿಸಬೇಕಾಗುತ್ತದೆ ಹಾಗೂ ಲಕ್ಷ್ಮೀದೇವಿಯು ಅಂತಹ ವ್ಯಕ್ತಿಯನ್ನು ಬಿಟ್ಟು ಹೋಗುತ್ತಾಳೆ. ಹಣ ಬಂದರೆ ಕಲ್ಯಾಣ ಕಾರ್ಯಗಳಿಗೆ ವಿನಿಯೋಗಿಸಬೇಕು. ಇತರರಿಗೆ ಹಾನಿ ಮಾಡಲು ಹಣವನ್ನು ಬಳಸುವವರು ನಂತರ ಕಷ್ಟಗಳಲ್ಲಿ ಎದುರಿಸಬೇಕಾಗುತ್ತದೆ. ಹಣವನ್ನು ಉಳಿಸಿ. ಯಾವಾಗಲೂ ಹಣವನ್ನು ಉಳಿಸಬೇಕು ಎಂದು ಚಾಣಕ್ಯ ತನ್ನ ಚಾಣಕ್ಯ ನೀತಿಯಲ್ಲಿ ಹೇಳಿದ್ದಾನೆ. ಹಣವನ್ನು ಉಳಿಸುವುದರಿಂದ ಅದು ನಮ್ಮ ಕೆಟ್ಟ ಸಮಯದಲ್ಲಿ ಸಹಾಯಕ್ಕೆ ಬರುತ್ತದೆ. ಚಾಣಕ್ಯನ ಪ್ರಕಾರ ಕೆಟ್ಟ ಸಮಯದಲ್ಲಿ ಹಣವು ನಿಜವಾದ ಸ್ನೇಹಿತನ ಪಾತ್ರವನ್ನು ವಹಿಸುತ್ತದೆ. ಹಣವನ್ನು ಉಳಿಸುವುದು ಬಿಕ್ಕಟ್ಟಿನಿಂದ ಓರ್ವ ವ್ಯಕ್ತಿಯನ್ನು ರಕ್ಷಿಸುತ್ತದೆ. ಹಣವನ್ನು ಉಳಿಸಬೇಕು ಮತ್ತು ಹಣವನ್ನು ಅಗತ್ಯ ವಸ್ತುಗಳನ್ನು ಖರೀದಿಸಲು ಮಾತ್ರ ಖರ್ಚು ಮಾಡಬೇಕು ಎಂದು ಅವನು ಹೇಳುತ್ತಾನೆ. ಹಣವಿದ್ದಾಗ ಯಾವಾಗಲೂ ಅದನ್ನು ತೋರಿಸಿಕೊಳ್ಳಲು ಹೋಗಬಾರದು ಎಂದು ಚಾಣಕ್ಯ ಹೇಳಿದ್ದಾನೆ. ಕಷ್ಟಪಟ್ಟು ದುಡಿಯಬೇಕು. ಆಚಾರ್ಯ ಚಾಣಕ್ಯನು ತನ್ನ ಚಾಣಕ್ಯ ನೀತಿಯಲ್ಲಿ ಯಾವ ವ್ಯಕ್ತಿ ತನ್ನ ಗುರಿಯನ್ನು ಸಾಧಿಸಲು ಕಷ್ಟಪಟ್ಟು ಪ್ರಯತ್ನಿಸುತ್ತಾನೋ ಆ ವ್ಯಕ್ತಿಯನ್ನು ಮಾತ್ರ ಲಕ್ಷ್ಮೀದೇವಿಯು ಆಶೀರ್ವದಿಸುತ್ತಾಳೆ ಎಂದು ಹೇಳಲಾಗಿದೆ. ಶ್ರಮ ವಹಿಸಿ ಕೆಲಸ ಮಾಡುವವರಿಗೆ ಮಾತ್ರ ಲಕ್ಷ್ಮೀದೇವಿ ಕರುಣೆಯನ್ನು ತೋರಿಸುತ್ತಾಳೆ. ಅಂಥವರು ಆಕೆ ಆಶೀರ್ವಾದವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ಹೇಳಿದ್ದಾನೆ. ಕಷ್ಟಪಟ್ಟು ದುಡಿಯುವುದರಿಂದ ಹಣದ ಮಹತ್ವವನ್ನು ನಮ್ಮಲ್ಲಿ ಹೆಚ್ಚಾಗುತ್ತದೆ. ಚಾಣಕ್ಯನು ಇಲ್ಲಿ ಹೇಳಿರುವಂತೆ ಹಣವನ್ನು ಉಪಯೋಗಪಡಿಸಿಕೊಳ್ಳುವುದರಿಂದ ನಾವು ಶ್ರೀಮಂತರಾಗಬಹುದು ಮತ್ತು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಯಾವ ವ್ಯಕ್ತಿಯು ತಾನು ತನ್ನ ಜೀವನದಲ್ಲಿ ಹಣವನ್ನು ಗಳಿಸಬೇಕೆಂದುಕೊಂಡಿರುತ್ತಾನೋ ಅವನು ಚಾಣಕ್ಯ ನೀತಿಯಲ್ಲಿನ ಈ ವಿಷಯಗಳನ್ನು ರೂಢಿಕೊಳ್ಳಬೇಕು. ಅವನು ಚಾಣಕ್ಯ ನೀತಿಯಲ್ಲಿನ ಈ ಎಲ್ಲ ವಿಷಯಗಳನ್ನು ರೂಢಿಸಿಕೊಳ್ಳಬೇಕು.